ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್. ಸೊ ನಾನು ಈ ದಿನ ಬಿ ಕಾಮ್ನ 3rd ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಕಾರ್ಪೊರೇಟ್ ಅಕೌಂಟಿಂಗ್. ಸೊ ಈ ಪೇಪರ್ನ ಯಾರೆಲ್ಲ ತೊಗೊಂಡಿರ್ತೀರಾ ಅಂತಕ್ಕಿಂತ 3rd ಸೆಮಿಸ್ಟರ್ನಲ್ಲಿ ಬಿ ಕಾಮಲ್ಲಿ ಈಸ್ ಅ ಮೇನ್ ಸಬ್ಜೆಕ್ಟ್, ಈಸ್ ಅ ಮೇನ್ ಕೀ ರೋಲ್ನ ಅಪ್ಲೈ ಮಾಡುವಂಥ ಇದೊಂದು ಪೇಪರು, ಅಂದರೆ ಮೇನ್ ಕೋರ್ ಪೇಪರ್ ಅಂತ ಕರಿತೀವಿ. ಸೊ ಈ ಪೇಪರ್ಗೆ ಸಂಬಂಧಪಟ್ಟ ಹಾಗೆ ನಾನು ಸುಮಾರು 3 ಪೇಪರ್ಗಳನ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಿಮ್ಮದು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂದರೆ 2025 ಕ್ವಶನ್ ಪೇಪರು ಆಗಿರುತ್ತೆ ಒಂದು, ಮತ್ತು ಬೆಂಗಳೂರು ಯೂನಿವರ್ಸಿಟಿಯ ಕ್ವಶನ್ ಪೇಪರು, ಮತ್ತು ಅದೇ ರೀತಿ 2019ರ ಒಂದು ಕ್ವಶನ್ ಪೇಪರು. ಅದು ಓನ್ಲಿ ಸೆಕ್ಷನ್ ಎ ಸೆಕ್ಷನ್ ಬಿ ಮಾತ್ರ ಇದೆ. ತದನಂತರ ನಾನು ನಿಮಗೆ ಸಿಲೆಬಸ್ನ ಯಾವ ರೀತಿ ಓದ್ಕೊಬೇಕು ನಿಮ್ಮ ಎಕ್ಸಾಮ್ ರಿಲೇಟೆಡು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಈ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನುವಂಥದ್ದು ತುಂಬಾ 3rd ಸೆಮಿಸ್ಟರಲ್ಲಿ ಈಸ್ ಎ ಮೇನ್ ಪೇಪರ್ ಅಥವಾ ಕೋರ್ ಪೇಪರ್ ಅಂತ ಬೇಕಾದ್ರೂ ಕರಿಬೋದು. ಸೊ ಮೊದಲನೇದಾಗಿ ನಾವು ಈ ಕ್ವಶನ್ ಪೇಪರ್ನ ನೋಡೋಕ್ಕಿಂತ ಮುಂಚೆ ನಾವು ಸಿಲೆಬಸ್ ಏನಿದೆ ಸಿಲೆಬಸ್ನ ನೋಡ್ಕೊತ ಬರೋಣ ಬನ್ನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಿಮಗೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂತ ಫಸ್ಟ್ನೇ ಚಾಪ್ಟರ್ ಇದೆ. ಎರಡನೇ ಚಾಪ್ಟರ್ ಬಂದ್ಬಿಟ್ಟು ಪ್ರಾಫಿಟ್ ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಅಂತ ಇದೆ. ಥರ್ಡ್ ಚಾಪ್ಟರು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಲು, ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಶೇರು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸು. ಇಲ್ಲಿ ಏನಾಗುತ್ತಪ್ಪ ಅಂತ ನೋಡೋದಾದರೆ, ಅಂಡರ್ ರೈಟಿಂಗ್ ಆಫ್ ಶೇರ್ಸಲ್ಲಿ ಸೊ ಅದರ ಮೀನಿಂಗ್ ಕೇಳ್ಬೋದು, ನೇಚರು, ಟೈಪ್ಸು, ಅಂಡರ್ ರೈಟಿಂಗ್, ಸೊ ಟರ್ಮ್ಸ್ಗಳು ಯಾವಾಗಿರ್ಬೋದು, ಅವರ ಕಮಿಷನ್ಸು ಇದು ಕೇಳ್ಬೋದು, ಮತ್ತು ಅದ್ರ ಮೀನಿಂಗ್ ಕೇಳ್ಬೋದು, ಮತ್ತು ಅದರ ಡೆಫಿನೇಷನ್ ಕೇಳ್ಬೋದು, ಮತ್ತು 4 ಮಾರ್ಕ್ಸಿಗೆ ಇರ್ತದೆ ಪ್ರಾಬ್ಲಮು, 12 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ನೆಕ್ಸ್ಟ್ ಇನ್ನು ಪ್ರಾಫಿಟ್ ಪ್ರಿಯರ್ ಆಫ್ ಇನ್ಕಾರ್ಪೊರೇಷನ್ನು, ಇದು ಸಹ ಒಂದು 12 ಮಾರ್ಕ್ಸಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಥಿಯರಿ ನೀವೆಲ್ಲ ಸಹ ಓದ್ಕೊಬೇಕಾಗತ್ತೆ, ಅದರಲ್ಲಿ ಥಿಯರಿ ನಾವು ಇದು ಮಾಡೋಕ್ಕಾಗೋದಿಲ್ಲ. ಇನ್ನು ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಲು, ಇದರಲ್ಲೂ ಸಹ ನಮಗೆ 12 ಮಾರ್ಕ್ಸಿಗೆ ಇದ್ದೇ ಇರುತ್ತೆ ಪ್ರಾಬ್ಲಮೆಟಿಕ್ಕು, ನೀವು ನೋಡ್ಕೊಬೇಕಾಗತ್ತೆ. ಮೇ ಬಿ ನಮಗೆ ಪ್ರಾಫಿಟ್ ಪೀರಿಯಡ್ ಟು ಇನ್ಕಾರ್ಪೊರೇಷನ್ನು ಇಲ್ಲ ಗುಡ್ ವಿಲ್ಲಲ್ಲಿ ಯಾವ್ದಾದ್ರು 2 ಕ್ವಶನ್ನ ಕೇಳ್ತಾನೆ. ಇನ್ನು ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಶೇರು 12 ಮಾರ್ಕ್ಸಿಗೆ ಒಂದು ಇದ್ದೇ ಇರುತ್ತೆ. ಇನ್ನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಕಂಪನೀಸು, ಇದೆಲ್ಲವೂ ಸಹ ನಮಗೆ ಥಿಯರಿ ಆಗಿರುತ್ತೆ. ಸೊ ಇದರಲ್ಲಿ ಯಾವ್ಯಾವಪ್ಪ ಇಂಪಾರ್ಟೆಂಟ್ ಅಂತ ನೋಡೋದಾದರೆ, ನಮಗೆ ಅಂಡರ್ ರೈಟಿಂಗ್ ಆಫ್ ಶೇರ್ಸು ತುಂಬ ಈಸಿಯಾಗಿ ಕಲ್ತ್ಕೊಳ್ಳೋದು. ನೆಕ್ಸ್ಟು ಇನ್ಕಾರ್ಪೊರೇಷನ್ನು, ಗುಡ್ ವಿಲ್ಲು, ಈ 3 ಚಾಪ್ಟರ್ನ ನೀವು ನೀಟಾಗಿ ಕಂಪ್ಲೀಟಾಗಿ ಓದ್ಕೊಂಡ್ರೆ ನೀವು ಆರಾಮಾಗಿ ಎಕ್ಸಾಮ್ನ ಪಾಸ್ ಮಾಡ್ತೀರಾ. ಸೊ ಇಷ್ಟನ್ನು ನೋಡ್ಕೊಂಡಾದಮೇಲೆ ಸೊ ಬನ್ನಿ ಈ ಇದಕ್ಕೆ ಪೇಪರ್ಗೆ ಬರೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಇದೊಂದು ನಮ್ಮ NEPಗೆ ಸಂಬಂಧಪಟ್ಟಂಥ ಪೇಪರು, ಬಟ್ ಸ್ಟಿಲ್ ನಿಮಗೆ 2026ನಲ್ಲಿ SCP ಬ್ಯಾಚಿಗೂ ಸಹ ಈ ಪೇಪರು ತುಂಬಾ ರೋಲ್ ಪ್ಲೇ ಮಾಡುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಸಹ ಹೌದು. ಸೊ ಇದರಲ್ಲಿ ಒಂದು ಕ್ವಶನ್ ಸಹ ಮಿಸ್ ಮಾಡಬೇಡಿ. ನಾನು ಜಸ್ಟ್ ಈ MCQ ಕ್ವಶನ್ಸ್ ಹಾಗೆ ರೀತಿ ಹೇಳ್ಬಿಟ್ಬಿಡ್ತೀನಿ, ಬಟ್ 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸ್ ಇವೆಲ್ಲ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ನಮಗೆ ಬೆಂಗಳೂರು ಯೂನಿವರ್ಸಿಟಿ ಒಂದು ಕ್ವಶನ್ ಪೇಪರ್ ಇದೆ, ಅಟ್ ಪ್ರೆಸೆಂಟ್ ಈಗ ಹೋದ ವಾರ ಬರೆದಿರೋವಂಥ ಕ್ವಶನ್ ಪೇಪರು, ಅದನ್ನೂ ಸಹ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ, ಮೊದಲನೇದಾಗಿ MCQ ಕ್ವಶನ್ಸ್ ಇದೆ, ಇದೇ ನಿಮ್ಗೆ ಅವಶ್ಯಕತೆ ಇಲ್ಲ, ಬಟ್ ಒಂದೊಂದು ಪಾಯಿಂಟು ಸಹ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವುದೋ ಒಂದೊಂದು ಪಾಯಿಂಟ್ ಇದೆ ನೋಡಿ, ಅದರಲ್ಲಿ ಫಸ್ಟ್ನೇ ಕ್ವಶನ್ ಜಸ್ಟ್ ಫಾರ್ ಅದೇ ರೀತಿ ಹೇಳ್ಬಿಟ್ಬಿಡ್ತೀನಿ. ನಿಮಗೆ NEP ರಿಪೀಟರ್ಸ್ಗೂ ಸಹ ಇದು ಹೆಲ್ಪ್ ಆಗೋ ಕಾರಣ ನಾನು ಮಾಡ್ತಾ ಇರೋದು. ಸೊ ನೋಡ್ಕೊಳ್ಳಿ. ಮೊದಲನೇದಾಗಿ, ಇನ್ ದ ಕೇಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ದ ಅಂಡರ್ ರೈಟಿಂಗ್ ಕಮಿಷನ್ ಶುಡ್ ನಾಟ್ ಎಕ್ಸೀಡ್, ಅಂದರೆ ಷೇರುಗಳ ವಿತರಣೆಯ ಸಂದರ್ಭದಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ನು ಮೀರಬಾರದು ಅಂತ ಅಂದರೆ ಫಸ್ಟ್ನೇ ಆಪ್ಷನ್ನು 5% ಆಫ್ ಇಶ್ಯೂ ಪ್ರೈಸ್. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ನು, ಸೊ ಪ್ರಾಫಿಟ್ ಆರ್ ಲಾಸ್ ಪ್ರೀವಿಯರ್ ಟು ಇನ್ಕಾರ್ಪೊರೇಷನ್ ಈಸ್ ಆಫ್, ಅಂದರೆ ಸಂಯೋಜನೆಯ ಮೊದಲ ಲಾಭ ಅಥವಾ ನಷ್ಟವನ್ನು ನಾವು ಕ್ಯಾಪಿಟಲ್ ನೇಚರ್ ಅಂತ ಕರಿತೀವಿ, ಇದಕ್ಕಿದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವೆನ್ ಈಸ್ ದ ಮೆಥಡ್ ಆಫ್ ವೆಯ್ಟೆಡ್ ಅವರೇಜ್ ಆಫ್ ಕ್ಯಾಲ್ಕುಲೇಟಿಂಗ್ ದ ಗುಡ್ ವಿಲ್ ಈಸ್ ಯೂಸ್ಡ್, ಅಂದರೆ ಸದ್ಭಾವನೆಯನ್ನು ಲೆಕ್ಕಾಚಾರ ಮಾಡಲು ತೂಕದ ಸರಾಸರಿ ವಿಧಾನವನ್ನು ಯಾವಾಗ ಬಳಸಲಾಗುತ್ತದೆ. ಸೊ ಇದಕ್ಕೆ ವೆನ್ ಪ್ರಾಫಿಟ್ ಆರ್ ಫ್ಲಕ್ಚುಯೇಟಿಂಗ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎಸೆನ್ಷಿಯಲ್ ಟು ಕ್ಯಾಲ್ಕುಲೇಟ್ ದ ಹೀಲ್ಡ್ ವ್ಯಾಲ್ಯೂ ಪರ್ ಶೇರ್. ಸೊ ಇದಕ್ಕೆ ಏನಪ್ಪ ಅಂತಂದರೆ ಸೂಪರ್ ಪ್ರಾಫಿಟ್ ಅಂತ ಕರಿತೀವಿ, ಇದಕ್ಕಿದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗುಡ್ ವಿಲ್ ಈಸ್ ಎ ಪೇಯ್ಡ್ ಫಾರ್ ಪ್ರೊಕ್ಯೂರಿಂಗ್, ಅಂದರೆ ಸುನಾಮೆಯನ್ನು ಸಂಗ್ರಹಿಸಲು ಪಾವತಿಸಲಾಗುತ್ತದೆ. ಸೊ ಇದಕ್ಕೇನಪ್ಪ ಅಂತ ನೋಡೋದಾದರೆ ಕಂಪನಿ ವಿಷನ್.
ಸೊ ಅದಕ್ಕಿಂತ ಮುಂಚೆ ಫ್ಯೂಚರ್ ಬೆನಿಫಿಟ್ ಆಗಿರುತ್ತೆ. ಇದು ಕಂಪನಿ ವಿಷನ್ ಆಗಿರೋ ಸಹ ನಮಗೆ ಫ್ಯೂಚರ್ ಬೆನಿಫಿಟ್ನ ತಂದು ಕೊಡುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ 4 ಆಪ್ಷನ್ ಕೆನಾಟ್ ಯು ಕಾಲ್ಡ್ ಆ್ಯಸ್ ಪರ್ ದ ಪಾರ್ಟ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್? ಇನ್ಕಮ್ ಸ್ಟೇಟ್ಮೆಂಟು, ಕಂಪನಿ ವಿಷನ್ನು, ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋದ ಆರ್ಗನೈಸೇಷನ್ಕ್ಕಿಂತ. ಸೊ ಈ ಮೂರು ಸಹ ನಮಗೆ ಈ ಮೂರು ಸಹ ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗುತ್ತೆ. ಬಟ್ ಕಂಪನಿ ವಿಷನ್ ಅನ್ನುವಂಥದ್ದು ನಮಗೆ ಸಾಕಾಗೋದಿಲ್ಲ. ಆ್ಯಂಡ್ ಏನು ಅಂತ ಅದರಲ್ಲಿ ನಮ್ಗೆ ಯಾವುದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬರಲ್ಲ. ಸೊ ಆನ್ಸರ್ ಬಂದ್ಬಿಟ್ಟು ಕಂಪನಿ ವಿಷನ್ ಆಗಿರುತ್ತೆ. ಸೊ ಇಷ್ಟು ನಮಗೆ MCQ ಕ್ವಶನ್ಸ್ ಆದರೆ, ಸೊ ಇಲ್ಲಿವರೆಗೂ ನೀವೇನು ನೋಡ್ಕೊಳ್ಳಿ ಅನ್ನೋ ನಡೆಯುತ್ತೆ. ಬಟ್ SCPಗೆ ಈ 2 ಮಾರ್ಕ್ಸು, 4 ಮಾರ್ಕ್ಸು, 12 ಮಾರ್ಕ್ಸ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಕ್ವಶನ್ನ ನಾವು ಈ ಎಕ್ಸಾಮಲ್ಲಿ ನಾವು ಉದಾಹರಣೆಗೆ ಹಿಡ್ಕೊಬೋದು ಅಂತ ನೋಡೋದಕ್ಕೆ. ಸೊ ನೋಡಿ ಗೈಸ್, ಮೊದಲನೇದಾಗಿ ವಾಟ್ ಈಸ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್? ಇದು 2 ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೂ ಸಹ 10 ಇರುತ್ತೆ ಕ್ವಶನ್ಸು, ಈಚು 2 ಮಾರ್ಕ್ಸು, ಟೋಟಲ್ಲು 20 ಮಾರ್ಕ್ಸು. ಸೊ ನೋಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಸೊ ವಾಟ್ ಈಸ್ ದ ಅನ್ಮಾರ್ಕ್ಡ್ ಅಪ್ಲಿಕೇಶನ್? ಫಸ್ಟ್ನೇ ಕ್ವಶನ್ನು, ಗುರುತು ಹಾಕದ ಅರ್ಜಿಗಳು ಎಂದರೇನು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ನ ಮೀನಿಂಗ್ನ ಬರಬೇಕಾಗುತ್ತೆ. ನೆಕ್ಸ್ಟು, ವಾಟ್ ಈಸ್ ದ ಪ್ರೀ ಇನ್ಕಾರ್ಪೊರೇಷನ್ ಪ್ರಾಫಿಟ್? ಅಂದರೆ ನೋಂದಣಿ ಪೂರ್ವದ ಲಾಭ ಎಂದರೇನು? ಅಂದರೆ ಒಂದು ಕಂಪ್ನಿನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅದು ಅರ್ನ್ ಮಾಡಿರುತ್ತಲ್ಲ, ಅದನ್ನು ನಾವು ಪ್ರೀ ಇನ್ಕಾರ್ಪೊರೇಷನ್ ಅಂತ ಕರಿತೀವಿ. ಇದಾಯಿತು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸೂಪರ್ ಪ್ರಾಫಿಟ್? ಅಂದರೆ ಹೆಚ್ಚುವರಿ ಲಾಭ ಎಂದರೇನು? ಅದು ಮೀನಿಂಗ್ನ ಬರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಒಂದು ಪ್ರಾಬ್ಲಮೆಟಿಕ್ನ ಕೊಟ್ಟಿದ್ದಾರೆ ನೋಡಿ. ಸೊ ನೋಡಿ, ಫ್ರಮ್ ದ ಗಿವನ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂಡರ್ ಹೀಲ್ಡ್ ಮೆಥಡ್. ಅಂದರೆ ಅಂಡರ್ ಹೀಲ್ಡ್ ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಂತೆ ಮಾರ್ಕೆಟ್ ವ್ಯಾಲ್ಯೂನ. ಅದರ ಕ್ಯಾಪಿಟಲ್ ಪ್ರಾಫಿಟ್ನ ಕೊಟ್ಟಿದ್ದಾನೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ₹10 ಈಚ್, ಇದು 5 ಲ್ಯಾಕ್ವರೆಗೂ ಕೊಟ್ಟಿದ್ದಾನೆ. ಅದು ಶೇರ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ಗಿವ್ ದ ಮೀನಿಂಗ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಂದರೆ ಹಣಕಾಸಿನ ಹೇಳಿಕೆ ಅರ್ಥವನ್ನು ನೀಡಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಮೀನಿಂಗ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, 4 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮೆಟಿಕ್ನ ಕೊಟ್ಟಿದ್ದಾನೆ. ಅದನ್ನೇನು ಕೊಟ್ಟಿದ್ದಾನೆ ಅಂತ ನೋಡೋದಕ್ಕಿಂತ ಮುಂಚೆ ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನಿಮಗೆ ಏನು ಅಂಡರ್ ರೈಟರ್ಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಇದೆ. ಇದು ಸುಮಾ ಲಿಮಿಟೆಡ್ ಇಶ್ಯೂ 1 lakh ಶೇರ್, ದೇರ್ ಶೇರ್ ಇದು ಅಂಡರ್ ರೈಟನ್ ಆ್ಯಸ್ ಅಂತ ಹೇಳ್ಬಿಟ್ಟು X, Y, Z ಈ ಥರ ಶೇರ್ಗಳನ್ನ ಕೊಟ್ಟಿದ್ದಾನೆ. ಅದು ಅಪ್ಲಿಕೇಶನ್ ಶೇರ್ಸ್ ಎಷ್ಟಿದ್ದಾವೆ, ರಿಸೀವ್ಡ್ ಎಷ್ಟಾಗಿದೆ, ಸೊ ಅದು ಸ್ಟ್ಯಾಂಪು, ಸೊ ರುಪೀಸ್ ಶೇರು. ಸೊ ಶೇರ್ ನೋಡಿ, ಶೋ ದ ನೆಟ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಸೊ ಅಂಡರ್ ರೈಟರ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ಸ್ ಇದೆ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರಾಬ್ಲಮೆಟಿಕ್ನ ಮಾಡ್ಕೊಬೋದು. ಬಟ್ ಜಾಸ್ತಿ ಅಂದರೆ 2 ಪೇಪರ್ ಇರೋ ಕಾರಣ ನಾನು ಸ್ವಲ್ಪ ಫಾಸ್ಟಿಗೆ ಹೇಳ್ಕೊತಾ ಹೋಗ್ತೀನಿ. ನೀವು ಕ್ವಶನ್ ಕಂಡಿದ ತಕ್ಷಣ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ ಇನ್ಫಾರ್ಮೇಷನ್ನು ಒಂದು. ಮತ್ತು ಅದೇ ರೀತಿ ನಿಮಗೆ 2 ಮಾರ್ಕ್ಸು, 12 ಮಾರ್ಕ್ಸು ಅಥವಾ 15 ಮಾರ್ಕ್ಸಿಗೆ ಚೆನ್ನಾಗಿ ಫೋಕಸ್ ಮಾಡಿ. ಮೇಲ್ಗಡೆ ಅಂಡರ್ ರೈಟಿಂಗು ಏನು ನೆಟ್ ಲಯಬಿಲಿಟಿ ಸಂಬಂಧಪಟ್ಟಂಗೆ ಅಂಡರ್ ರೈಟರ್ಸ್ನ ಮಾಡಿ ಅಂತ ಹೇಳಿದರು. ಬಟ್ ಈ ಕ್ವಶನ್ಸ್ ಏನು ಕೊಟ್ಟಿದೆ ನೋಡಿ, ದ ಅವರೇಜ್ ಅಡ್ಜಸ್ಟೆಡ್ ಪ್ರಾಫಿಟ್ ಆಫ್ ದ ಲಾಸ್ಟ್ 4 years ಆರ್ ಕ್ಯಾಲ್ಕುಲೇಟ್ ಟು ಬಿ 20,000 ಈಸ್ ಎಸ್ಟಿಮೇಟೆಡ್ ದಟ್ ರೀಸನಬಲ್ ಮ್ಯಾನೇಜರಿಯಲ್ ರೆಮ್ಯುನರೇಷನ್. ಸೊ ರೆಮ್ಯುನರೇಷನ್ಗೆ ಸಂಬಂಧಪಟ್ಟದ್ದು ಈಸ್ 5,000 per annum. ರೀಸನಬಲ್ ರಿಟರ್ನ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್ ಸಚ್ ಇಸ್ ದ ಬಿಸ್ನೆಸ್ ಈಸ್ 10%. ದ ನೆಟ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ such a business ₹80,000. Calculate the value of goodwill on the basis 3-year purchase ಆಫ್ ದ ಅವರೇಜ್ ಸೂಪರ್ ಪ್ರಾಫಿಟ್ನ ಕಂಡಿಡಿಯಕ್ಕೆ ಕೇಳಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ ನೋಡಿ. ಸೊ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ದ ವೈ ಲಿಮಿಟೆಡ್ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಶೇರ್ಸ್ ಅಂಡರ್ ಈಲ್ಡ್ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಅದರಲ್ಲಿ ಈಕ್ವಿಟಿ ಶೇರ್ನ ಕೊಟ್ಟಿದ್ದಾನೆ, ಪ್ರಾಫಿಟ್ ಫಾರ್ ದ ಲಾಸ್ಟ್ 3 year ಕೊಟ್ಟಿದ್ದಾನೆ, 20% ಟ್ರಾನ್ಸ್ಫರ್ ಕೊಟ್ಟಿದ್ದಾನೆ, ಆ್ಯಂಡ್ ರಿಸರ್ವ್ ಕೊಟ್ಟಿದ್ದಾನೆ, ಯಾಕೆ ನಾರ್ಮಲ್ ರೇಟ್ ರಿಟರ್ನ್ ಕೊಟ್ಟಿದ್ದಾನೆ. ಸೊ ಇದರಲ್ಲಿ ನಮಗೆ ಈಲ್ಡ್ ಮೆಥಡ್ನ ಪ್ರಾಬ್ಲಮೆಟಿಕ್ ನಾವು ಮಾಡಬೇಕಾಗುತ್ತೆ. ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇನ್ನು ನೆಕ್ಸ್ಟ್ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಇದು ನಮಗೆ ತುಂಬ ಇಂಪಾರ್ಟೆಂಟು. ಹೌ ಡು ಯು ಟ್ರೀಟ್ ಫಾಲೋಯಿಂಗ್ ದ ಐಟಮ್ ವೈಲ್ ದ ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ ಟು ಕಂಪನಿ? ಅಂದರೆ ಇವೇನಿದಾವಲ್ಲ ಇಷ್ಟು ಐಟಮ್ಗಳು ಯಾವ ನಮಗೆ ಯಾವ ಕಡೆ ಸೈಡು, ಈಗ ಅಸೆಟ್ಟಾ ಲಯಬಿಲಿಟಿನ, ಅದು ಯಾವುದಕ್ಕೆ ಸೇರುತ್ತೆ ಅನ್ನೋದನ್ನು ಜಸ್ಟ್ ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಬಿಲ್ಸ್ ಪೇಬಲ್ ಯಾವುದಕ್ಕೆ ಬರುತ್ತೆ, ಅಕರ್ಡ್ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟ್ಮೆಂಟು, ಪ್ಯಾಟ್ರನ್ಸು, ಪ್ರಾವಿಷನ್ಸ್ ಆಫ್ ಟ್ಯಾಕ್ಸೇಷನ್ನು, ಪ್ರಪೋಸ್ಡ್ ಡಿವಿಡೆಂಡು, ಶೇರ್ ಪ್ರೀಮಿಯಮ್ಮು,
ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಲೋನ್ ಮಾರ್ಟ್ಗೇಜು, ಸೊ ಇವೆಲ್ಲ ಯಾವುದಕ್ಕೆ ಸೇರುತ್ತೆ ನಾವಿಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾನೆ, ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಈ ಕಂಪನಿ ಪರ್ಚೇಸ್ ದ ಬಿಸ್ನೆಸ್ಸು 1/1/2024, ದ ಕಂಪನಿ ರಿಸೀವ್ಡ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನು, ಇಷ್ಟಲ್ಲಿ ತೊಗೊಂಡಿದ್ದಾನೆ ಕಾರ್ಪೊರೇಷನ್ನು. ಸೊ ಅವರೇಜ್ ಮಂತ್ಲಿ ಸೇಲ್ಸು period of incorporation was 25% more than the average monthly sales of period after incorporation to sales during the year 6,62,500. ಸೊ ಇದಕ್ಕೆ ನಮಗೆ ಫೈಂಡ್ ಸೇಲ್ಸ್ ರೇಷಿಯೋನ ಕಂಡುಹಿಡಿಬೇಕು, ಪ್ರೀ ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್ಸ್ನ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಇಷ್ಟು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ನಮಗೆ 4 ಮಾರ್ಕ್ಸಿಗಾದರೆ, ಇನ್ನು 12 ಮಾರ್ಕ್ಸಿಗೆ ತುಂಬಾ ಚೆನ್ನಾಗಿ ಒಂದು ಇದು ಅಂಡರ್ ರೈಟರ್ಸ್ ಅಂತಂದರೆ ಒಂದು 5 ಪಾಯಿಂಟ್ ಬರುತ್ತೆ, ಒಂದು 5 ಸ್ಟೆಪ್ಸ್ ಬರುತ್ತೆ. ಅದು ಕಂಪ್ಲೀಟಾಗಿ ನಾವು ಮಾಡ್ಕೊತ ಹೋಗಬೇಕು. ಓಕೆನಾ? ನೋಡಿ ಏನು ಕೊಟ್ಟಿದ್ದಾನೆ, XYZ ಕಂಪನಿ ಲಿಮಿಟೆಡ್ ಅನ್ನುವಂಥದ್ದು ನ್ಯೂ ಕಂಪನಿ ಇನ್ನೇ ಪಬ್ಲಿಕ್ಕು ಇಶ್ಯೂ ಮಾಡೋದು 1 lakh ಶೇರ್ನ ಇಶ್ಯೂ ಮಾಡಿದೆ. ಸೊ 100 ಈಚು, ಅಂದರೆ 1 ಶೇರು 100 ಈಚ್ ರುಪೀಸು. ದ ಎಂಟೈರ್ ಇಶ್ಯೂ ಆಫ್ ದ ಅಂಡರ್ ರೈಟರ್ಸು ABC ಕೊಟ್ಟಿದ್ದಾನೆ. ಸೊ ಅವ್ರದ್ದು ಶೇರ್ನ ಕೊಟ್ಟಿದ್ದಾನೆ. ಅದನ್ನ ಕೊಟ್ಟು ತದನಂತರ ಅಡಿಷನಲ್ ಅಂಡರ್ ರೈಟರ್ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ಅಡಿಷನಲ್ ಕೊಟ್ಟಿದ್ದಾನೆ. ಟೋಟಲ್ ಸಬ್ಸ್ಕ್ರಿಪ್ಷನ್ ಇನ್ಕ್ಲೂಡೆಡ್ ಅಂಡರ್ ರೈಟಿಂಗು 80,000 ಶೇರ್ಸು ಆ್ಯಂಡ್ ಫಾರ್ಮ್ಸ್ ಇನ್ಕ್ಲೂಡೆಡ್ ಫ್ರಮ್ ದ ಮಾರ್ಕೆಟ್ ಫರ್ಮ್ ಕೊಟ್ಟಿದ್ದಾನೆ. ಪ್ರಿಪೇರ್ ಸ್ಟೇಟ್ಮೆಂಟ್ ಶೋಯಿಂಗ್ ದ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್. ಸೊ ಅಂಡರ್ ರೈಟಿಂಗ್ದ ಆರಾಮಾಗಿ ಮಾಡ್ಕೊಬೋದು, ಒಂದ್ಸತಿ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್, ABC ಲಿಮಿಟೆಡ್ ಪ್ರಪೋಸ್ಡ್ ದ ಪರ್ಚೇಸ್ ದ ಬಿಸ್ನೆಸ್ ಕ್ಯಾರೆಡ್ ಮಿಸ್ಟರ್ ಸಂಜಯ್ ಗುಡ್ವಿಲ್. ಸೊ ಪ್ರಪೋಸ್ಡ್ ಅಗ್ರಿ ಟು ವ್ಯಾಲ್ಯೂ 3-year ಪರ್ಚೇಸ್ ಆಫ್ ದ ವೆಯ್ಟೆಡ್ ಅವರೇಜ್ ಪ್ರಾಫಿಟ್ ಆಫ್ ದ past 4 years. ದ ಅಪ್ರಾಪ್ರಿಯೇಟ್ ವೆಯ್ಟ್ ಟು ಬಿ ಯೂಸ್ಡ್ ಹೈಯರ್. ಸೊ ಇಲ್ಲಿ ಏನಂತ ಕೇಳಿದ್ದಾನೆ ಅಂತಂದರೆ, ಇದಕ್ಕೆ ಇದು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ಇದು ಗುಡ್ವಿಲ್ ಅಂದರೆ ಕ್ಯಾಂಪ್ಯೂಟ್ ದ ಗುಡ್ವಿಲ್ ಆಫ್ ದ ಫರ್ಮ್ ಆಫ್ ದ ಕೇಳಿದ್ದಾನೆ. ಇದೊಂದು ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಕ್ಯಾಲ್ಕುಲೇಟ್ನ ಆರಾಮ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಆನ್ ದ 31st March 2024 ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ನಮಗೆ ಲಯಬಿಲಿಟೀಸು ಅಸೆಟ್ಟು ಕೊಟ್ಟಿದ್ದಾನೆ, ಅದು ನೋಡ್ಕೊಳ್ಳಿ. ಆನ್ ದ ಅಬೌವ್ ದ ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂಡ್ ಇಂಡಿಪೆಂಡೆಂಟ್ಲಿ ₹14 lakh, ಗುಡ್ ವಿಲ್ಲು 2 lakh ಇದೆ. ದ ನೆಟ್ ಪ್ರಾಫಿಟ್ 3 year 3 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ 20% ಪ್ಲೇಸ್ಡ್ ರಿಸರ್ವ್ ಆಗಿದೆ. ಸೊ ಇಷ್ಟನ್ನು ನೋಡಿಕೊಂಡು, ಸೊ ಇಲ್ಲಿ ನಮಗೆ ರೇಟ್ ಆಫ್ ರಿಟರ್ನ್ ಬಂದುಬಿಟ್ಟು 10% ಹೇಳಿದ್ದಾನೆ. ಇದು ನಮಗೆ ಯಾವ ಕೊಟ್ಟಿದ್ದಾನೆ, ನೆಟ್ ಅಸೆಟ್ ಮೆಥಡ್ ಕೊಟ್ಟಿದ್ದಾನೆ. ಈಲ್ಡ್ ಮೆಥಡಲ್ಲಿ ಮಾಡಬೇಕು, ಫೇರ್ ವ್ಯಾಲ್ಯೂ ಮೆಥಡಲ್ಲಿ ಮಾಡಬೇಕು. ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟು ಸಹ ನಮಗೆ ಯಾವ್ದು ಕೊಟ್ಟಿದ್ದಾನೆ ಅಂತಂದರೆ, ನೆಕ್ಸ್ಟು ಪ್ರೀ ಆ್ಯಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಸಹ ಕೊಟ್ಟಿದ್ದಾನೆ. ನೀವು ಇಲ್ಲಿ ನೋಡ್ಕೊಳ್ಳಿ, ಅದು ಇನ್ಕಾರ್ಪೊರೇಟೆಡ್ ಆಗಿದ್ದು ಯಾವಾಗ ಡೇಟು ಅಲ್ಲಿ. ಬಟ್ ನಮಗೆ ಮ್ಯಾಟರ್ ಆಗೋದು ಏನಪ್ಪ ಅಂತ ಅಂದರೆ, ಯಾವಾಗ ಇನ್ಕಾರ್ಪೊರೇಷನ್ ಆಯಿತು, ಪ್ರೀ ಇನ್ಕಾರ್ಪೊರೇಷನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ನು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಲ್ಲ, ಅದೇ ಮೋಸ್ಟ್ ಇಂಪಾರ್ಟೆಂಟು. ಅದೊಂದೇ ಒಂದು ಸ್ಟೆಪ್ ಏನೋ ತಪ್ಪಾಯಿತು ಅಂದರೆ ಎಂಟೈರ್ ನಮಗೆ ಪ್ರಾಬ್ಲಮ್ ತಪ್ಪಾಗುತ್ತೆ. ಆದ ಕಾರಣ ನೀವು ಕಂಪ್ಲೀಟಾಗಿ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಇದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ನಮಗೆ ಇದೊಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಒಂದು ಕೊಟ್ಟಿದ್ದಾನೆ ನೋಡಿ, ಇದರಲ್ಲಿ ಅಸೆಟ್ನ ಕೊಟ್ಟಿದ್ದಾನೆ. ಸೊ ಅದೊಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸೊ ನೋಡಿ, ಇದರಲ್ಲಿ ಸೇಲ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಓಪನಿಂಗ್ ಕೊಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್ಲು ಮತ್ತು ಸಂಡೇ ಕ್ರಿಯೇಟರ್ಸು, ರಿಸರ್ವ್ ಫಂಡು, ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ವೇಜಸ್ಸು, ಡಿಸ್ಕೌಂಟು, ಸ್ಯಾಲರಿ, ರೆಂಟು, ಸಂಡೇ ಎಕ್ಸ್ಪೆನ್ಸಸ್ಸು, ಡಿವಿಡೆಂಡ್ ಪೇಯ್ಡು, ಇಂಟ್ರೀಮ್ ಡಿವಿಡೆಂಡು, ಡೆಪ್ಟರ್ಸು, ಮೆಷಿನರಿ, ಕ್ಯಾಶು, ಬ್ಯಾಂಕು, ಲೋನ್ ಎಂಪ್ಲಾಯಿ, ಬ್ಯಾಡ್ ಡೆಪ್ಸು, ಬಿಲ್ಡಿಂಗು. ಸೊ ಇದರಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಸ್ಟಾಕು ಕ್ಲೋಸಿಂಗ್ ಕೊಟ್ಟಿದ್ದಾನೆ 95,000, ಡಿಪ್ರಿಷಿಯೇಟ್ ಮೆಷಿನರಿ 15%, RBD ಪ್ರಾವಿಷನ್ ಬಂದುಬಿಟ್ಟು 5%, ಇಗ್ನೋರ್ ಕಾರ್ಪೊರೇಟ್ ಟ್ಯಾಕ್ಸ್ನ ಇಗ್ನೋರ್ ಮಾಡಬೇಕಂತ ಹೇಳ್ತಾನೆ. ಸೊ ಇದೊಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕಂಪ್ಲೀಟಾಗಿ, ನಿಮ್ಗೆ ಕಾಣಿಸಲ್ಲ ಅನಿಸುತ್ತೆ, ಇದೊಂದು ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಕೊತ ಅದನ್ನು ಸಾಲ್ವ್ ಮಾಡಿ ಆರಾಮಾಗಿ ಮಾಡ್ಕೊಬೋದು. ಸೊ ಇಷ್ಟು ಏನಿತ್ತಲ್ಲ, ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದ್ದಂಥ ಕ್ವಶನ್ಸು. ಸೊ ಇಲ್ಲಿ ನಮಗೆ ಮ್ಯಾಟರ್ ಆಗುವಂಥದ್ದು ಅಂಡರ್ ರೈಟರ್ಸ್ ಒಂದು ಮ್ಯಾಟರ್ಸ್ ಆಗುತ್ತೆ. ಸೊ ನೆಕ್ಸ್ಟು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ಲು, ಮತ್ತು ನಮಗೆ ಇನ್ಕಾರ್ಪೊರೇಷನ್ ಆಗುವಂಥದ್ದು, ಇನ್ಕಾರ್ಪೊರೇಷನ್ದು ಆ ಪ್ರಾಬ್ಲಮೆಟಿಕ್ ನೋಡ್ಕೊಳ್ಳಿ. ಸೊ ಇಷ್ಟು ನಮ್ಗೆ ಆಯಿತು ಅಂದರೆ, ಇನ್ನು ಬೆಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇದೆ, ಜಸ್ಟ್ ನಾನು ಹೇಳ್ಕೊಂತ ಹೋಗ್ತೀನಿ. ನಿಮಗೆ ಅದು ಕಾಣಿಸ್ಲಿ ಅಂದರೂ ಪರವಾಗಿಲ್ಲ, ಜಸ್ಟ್ ನೋಡ್ಕೊಳ್ಳಿ. ನಿಮಗೆ 2 ಮಾರ್ಕ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ನೇ ಕ್ವಶನ್ನು,
ಸೊ ವಾಟ್ ಈಸ್ ಅ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ಲು, ಇದು ಒಂದು ಮಾರ್ಕ್ಸ್, ಇದೊಂದು ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟು ವಾಟ್ ಆರ್ ದ ಪ್ರಿಫರೆನ್ಸ್ ಶೇರು, ಬೇಕಾದ್ರೆ ನಿಮ್ಗೆ ಅಷ್ಟು ಡೌಟ್ ಇದ್ದರೆ January 2026 ನಡೆದಿರೋದು, ಇವಾಗ ಮೊನ್ನೆ ನಡೆದಿರೋವಂಥ ಎಕ್ಸಾಮಿನೇಷನ್ ಬೆಂಗಳೂರು ಯೂನಿವರ್ಸಿಟಿ ನೋಡ್ಬೋದು. ನೆಕ್ಸ್ಟು ಸೆಕೆಂಡ್ ಕ್ವಶನು ವಾಟ್ ಈಸ್ ಅ ಪ್ರಿಫರೆನ್ಸ್ ಶೇರ್ ಕೇಳಿದ್ದಾನೆ. ನೆಕ್ಸ್ಟ್ ಕ್ವಶನ್ ಗಿವ್ ದ ಮೀನಿಂಗ್ ಆಫ್ ಅಂಡರ್ ರೈಟಿಂಗ್ ಕಮಿಷನ್ ಕೇಳಿದ್ದಾನೆ. ನೆಕ್ಸ್ಟ್ ಕ್ವಶನ್ ವಾಟ್ ಆರ್ ದ ಮಾರ್ಕೆಟ್ ಅಪ್ಲಿಕೇಶನ್ ಕೇಳಿದ್ದಾನೆ. ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಬೋನಸ್ ಶೇರ್ಸು. ಸೊ ನೆಕ್ಸ್ಟು ಸ್ಟೇಟ್ ಎನಿ ಟು ಲೀಗಲ್ ಪ್ರಾವಿಷನ್ ಆಫ್ ದ ಇಂಟರ್ನಲ್ ಕನ್ಸಲ್ಟೇಷನ್ಸು ರೀಕನ್ಸ್ಟ್ರಕ್ಷನ್ಸು. ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಪ್ರಪೋಸ್ಡ್ ಡಿವಿಡೆಂಡು. ಸೊ ಇಷ್ಟು ಕ್ವಶನ್ನ ಕೇಳಿದ್ದಾನೆ 2 ಮಾರ್ಕ್ಸಿಗೆ. ಇನ್ನು ಅವರಿಗೆ ಎನಿ 3 ಅಂದರೆ 6 ಮಾರ್ಕ್ಸಿಗೆ ಒಂದು ಕ್ವಶನ್ನ ಕೇಳಿದ್ದಾನೆ ನೋಡಿ. ಸೇಮ್ ನಿಮಗೆ ಕೇಳಿರೋ ಥರನೇ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಯಾವುದನ್ನ ಕೇಳಿದ್ದಾನೆ ನೋಡಿ. ಸೊ ನೋಡಿ, ಹಿಂದೂಸ್ತಾನ್ ಕಂಪನಿ ಲಿಮಿಟೆಡ್ 1,20,000 ಶೇರ್ಸು, ₹10 ಈಚು, ಪಬ್ಲಿಕ್ ಆರ್ ಸೇಮ್ ಅಂಡರ್ ರೈಟಿಂಗ್ ಕಮಿಷನ್ನೇ ಕೇಳಿದ್ದಾನೆ. ನೋಡ್ಕೊಳ್ಳಿ ಏನು ಮಾಡೋಕ್ಕೆ ಹೇಳಿದ್ದಾನೆ, ಜನರಲ್ ಎಂಟ್ರಿ ಪಾಸ್ ಮಾಡಬೇಕಂತ ಹೇಳಿದ್ದಾನೆ. ಒಂದ್ಸತಿ ನೋಡ್ಕೊಳ್ಳಿ, ಅಷ್ಟೇ ಜಸ್ಟ್ ನಿಮ್ಮ ರೆಫರೆನ್ಸಿಗೋಸ್ಕರ ಕೊಡ್ತಾ ಇರೋದು. ಇದು ಸಹ ಅಂಡರ್ ರೈಟರ್ನೇ ಕೊಟ್ಟಿದ್ದಾನೆ. ಇದು ನಿಮಗೆ ಮೇ ಬಿ ಇದಿಲ್ಲ ಅಂದ್ಕೋತೀನಿ ಜನರಲ್ ಎಂಟ್ರಿ, ಬಟ್ ಇದರಲ್ಲಿದೆ ನೋಡಿ. ಅಂಡರ್ ರೈಟರ್ನ ಕೊಟ್ಟಿದ್ದಾನೆ. ಇದೊಂದು ಸ್ಕ್ರೀನ್ಶಾಟ್ನ ತೊಗೊಂಡು ಓದ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟು ಜನರಲ್ ಎಂಟ್ರಿನ ಕೊಟ್ಟಿದ್ದಾನೆ, ಇದೇನು ಅವಶ್ಯಕತೆ ಇಲ್ಲ, ಬಟ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನೆ. ಸೊ ಇದು ನಮಗೆ ಜನರಲ್ ಎಂಟ್ರಿ ಏನು ಬರೋದಿಲ್ಲ, ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬರುತ್ತೆ. ಓಕೆ ಇನ್ನು ನಿಮಗೆ 14 ಮಾರ್ಕ್ಸಿಗೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಒಂದು ಅಂಡರ್ ರೈಟರ್ಸು ಅಂದರೆ ನೋಡಿ, ದ ಸೌಂಡ್ ಕಂಪನಿ. ಓಕೆ, ಇದು ಬ್ಯಾಲೆನ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೇಳಿದರೆ ಏನು ಅವಶ್ಯಕತೆ ಇಲ್ಲ. ಸೊ ನೋಡಿ, ಇದೊಂದು ರಿಡಮ್ಷನ್ಸ್ ಕೇಳಿದ್ದಾನೆ. ಒಂದು ಬ್ಯಾಲೆನ್ಸ್ ಶೀಟ್ ಅಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಮಾಡಬೇಕು. ಓಕೆ, ಇದೊಂದು ಕ್ವಶನ್ನ ಒಂದ್ಸರಿ ನೋಡ್ಕೊಳ್ಳಿ. ಓಕೆ, ಇದೇನು ನಿಮಗೇನು ಅಷ್ಟೊಂಥರ ಇಂಪಾರ್ಟೆಂಟ್ ಆಗೋದಿಲ್ಲ ಬೆಂಗಳೂರು ಯೂನಿವರ್ಸಿಟಿ, ಬಟ್ ತುಮಕೂರು ಯೂನಿವರ್ಸಿಟಿ ಪೇಪರು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ತುಮಕೂರು ಯೂನಿವರ್ಸಿಟಿಯ 2019 ಕ್ವಶನ್ ಪೇಪರ್ ಒಂದಿದೆ, ಅದು ನೋಡ್ಕೊಳ್ಳಿ. ಮೇ ಬಿ ಇನ್ನೊಂದು ಕ್ವಶನ್ ಕೇಳ್ಬೋದು, ಇನ್ನು ನಿಮಗೆ ಒಂದು ಥಿಯರಿನೂ ಸಹ ಕೇಳ್ಬೋದು. ಸೊ ಲಾಂಗು ಅಂದರೆ 12 ಮಾರ್ಕ್ಸ್ ಒಂದು ಥಿಯರಿ ಕೇಳ್ಬೋದು. ಅದ್ರಲ್ಲಿ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ, ಅದೊಂದು ಕೇಳ್ಬೋದು. ಇಲ್ಲ ನಮಗೆ ಒಂದು ಇಲ್ಲಿ ಅಂದರೆ ಶೇರ್ ಪ್ರೀಮಿಯಮ್ ಅಂದರೆ ಏನೋ, ಡಿಸ್ಕೌಂಟ್ ಇಶ್ಯೂ ಆಫ್ ಶೇರು, ಅನ್ಕ್ಲೈಮ್ಡ್ ಡಿವಿಡೆಂಡು, ಸೊ ಡಿಬೆಂಚರು, ಬ್ಯಾಂಕ್ ಓವರ್ ಡ್ರಾಫ್ಟು, ಪೇಟೆಂಟು, ಇನ್ವೆಸ್ಟ್ಮೆಂಟು, ಸೊ ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು, ಇನ್ಕಮ್ ರಿಸೀವ್ಡ್ ಅಡ್ವಾನ್ಸಸ್ಸು, ಇದ್ರ ಬಗ್ಗೆ ಕೇಳ್ಬೋದು. ಸೊ ಇನ್ನು ನೆಕ್ಸ್ಟು 2019 ತುಮಕೂರು, ಓಕೆ ಒಂದು ನಿಮಿಷ, ತುಮಕೂರು ಯೂನಿವರ್ಸಿಟಿದು ಒಂದು ಕ್ವಶನ್ ಪೇಪರ್ ಇದೆ. ಸೊ ಅದು ಓನ್ಲಿ ಸೆಕ್ಷನ್ 1 ಸೆಕ್ಷನ್ ಬಿ ಅಂತ ಅಷ್ಟು ಮಾತ್ರ ಇದೆ, ಅದು ಥಿಯರಿ ಮಾತ್ರ. ಸೊ ನೋಡಿ ಯಾವ್ಯಾವ ಕ್ವಶನ್ ಕೇಳಿದ್ದಾನೆ. ಹೂ ಈಸ್ ದ ಅಂಡರ್ ರೈಟರ್, ಅದು ಮತ್ತು ಇದನ್ನು ನೋಡ್ಕೊಂಡ್ರೆ ಪಾಸ್ ಆಗೋಕ್ಕೆ ಮಾರ್ಕ್ಸ್ ತೊಗೊಬೋದು ನೀವು. ಅಲ್ಲೇ 2024 ಕ್ವಶನ್ ಪೇಪರ್ ಒಂದಿದೆ, 2023 ಕ್ವಶನ್ ಪೇಪರ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ಕ್ವಶನ್ ಪೇಪರ್ ನೋಡ್ಕೊಂಡ್ರೆ ನಿಮ್ಗೆ ಪಾಸ್ ಆಗ್ಬೋದು. ನೋಡಿ, ಆ ಹೂ ಈಸ್ ಅಂಡರ್ ರೈಟರ್ ಮೀನಿಂಗ್ನ ಬರೀಬೇಕಾಗುತ್ತೆ. ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫರ್ಮ್ ಅಂಡರ್ ರೈಟಿಂಗ್ನ ಕೇಳಿದ್ದಾನೆ, ಅದು ಫ್ಯೂಚರ್ನ ಬರೀಬೇಕು. ನೆಕ್ಸ್ಟು ವಾಟ್ ಈಸ್ ಅ ಪ್ಯೂರ್ ಅಂಡರ್ ರೈಟಿಂಗ್ ಅಂದರೆ ಏನು. ನೆಕ್ಸ್ಟು ವಾಟ್ ಈಸ್ ಎಂಟ್ರಿ ಡು ಯು ಪಾಸ್ ದ ಶೋಯಿಂಗ್ ದ ರೆಸಿಪ್ಟ್, ಪ್ರಿಫರೆನ್ಸ್ ಶೇರ್, ಫೈನಲ್ ಕಾಲ್ ಮನಿ ಅಂದರೆ ಏನು, ಆದ್ಯತೆ ಷೇರುಗಳ ಅಂತಿಮ ಕರೆಯ ಹಣದ ಸ್ವೀಕೃತಿಗೆ ಸಂಬಂಧಿಸಿದಂತೆ ಯಾವ ರುಜು ದಾಖಲೆಯನ್ನು ಬರೆಯಿರಿ. ನೆಕ್ಸ್ಟು ವಾಟ್ ಈಸ್ ಅ ನಾನ್ ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ ಅಂದರೆ ಏನು, ಅದ್ರ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟು ಕ್ಲೋಸಿಂಗ್ ಕ್ಯಾಪಿಟಲ್ ಎಂಪ್ಲಾಯಿ ಕೊಟ್ಟಿದ್ದಾನೆ 4 lakhs, ನೆಟ್ ಪ್ರಾಫಿಟ್ ಕರೆಂಟ್ ಇಯರು 80,000, ಕ್ಯಾಲ್ಕುಲೇಟ್ ಅವರೇಜ್ ಕ್ಯಾಪಿಟಲ್ನ ಕೇಳಿದ್ದಾನೆ, ಅದನ್ನು ಮಾಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟು ಹೌ ಡು ಯು ಕ್ಯಾಲ್ಕುಲೇಟ್ ದ ಸೂಪರ್ ಪ್ರಾಫಿಟ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಅದನ್ನು ನಾವು ಹಾಕ್ಕೊಬೇಕು. ನೆಕ್ಸ್ಟ್ ಸ್ಟೇಟ್ ದ ಫ್ಯೂಚರ್ ಆಫ್ ದ ಗುಡ್ವಿಲ್ನ ಯಾವುದು ಗುಣಲಕ್ಷಣಗಳನ್ನ ನಾವು ಇಲ್ಲಿ ತಿಳಿಸ್ಬೇಕಾಗುತ್ತೆ. ನೆಕ್ಸ್ಟ್ ಹೌ ಡು ಯು ಕ್ಯಾಲ್ಕುಲೇಟ್ ದ ಫೇರ್ ವ್ಯಾಲ್ಯೂ ಪರ್ ಶೇರ್, ಅದನ್ನು ನಮಗೆ ಮೀನಿಂಗ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಗಿವ್ ದ ಮೀನಿಂಗ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಶೇರ್ನ ಮೀನಿಂಗ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ರೈಟ್ ಎನಿ 4 ನಾನ್ ಕರೆಂಟ್ ಅಸೆಟ್ಸ್, ಇಲ್ಲ ಎನಿ 4 ಕರೆಂಟ್ ಅಸೆಟ್ಸ್, ಇಲ್ಲ ಅಸೆಟ್ಸ್ ಯಾವ್ಯಾವು, ಅದರಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಯಾವು ಅಂತಲೂ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಅ ಮೆಂಟ್ ಈಸ್ ಅ ಕಾಲ್ ಇನ್ ಅರಿಯಸ್ ಅಂದರೆ ಮೀನಿಂಗ್ನ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟು ಒಂದು ಅಂಡರ್ ರೈಟರ್ ಕಮಿಷನ್ಸ್ ಒಂದು ಕ್ವಶನ್ಸ್ ಇದೆ. ನೆಕ್ಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಿಫರೆನ್ಸ್ ಶೇರು. ಓಕೆ, ಆದ್ಯತ ಷೇರುಗಳ ವಿಧಗಳನ್ನು ತಿಳಿಸಿ ಅಂದರೆ ಪ್ರಿಫರೆನ್ಸ್ ಶೇರ್ ಮೀನಿಂಗ್ನ ಬರಬೇಕು, ಟೈಪ್ನ ಬರಬೇಕು, ಅನಂತರ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇಷ್ಟು ಏನಿತ್ತಲ್ಲ ನಮಗೆ, ಒಂದು ನಿಮಿಷ. ಸೊ ಇಷ್ಟು ನಮಗೆ ಕಾರ್ಪೊರೇಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಇದ್ದಂಥ ಒಂದು ಕ್ವಶನ್ ಪೇಪರನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮಗೆ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್
ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮಗೆ ಯಾವ ಕ್ವಶನ್ನು ಗೊತ್ತಿಲ್ಲ ಅಂದರೂ ಸಹ ಏನಾದರೂ ಒಂದು ಅಟೆಂಡ್ ಮಾಡಿ. ಏನಾದರೂ ಒಂದು ಸತಿ ಇದೇನಾದರೂ ನೀವೇನಾದರೂ ಫೇಲ್ ಆದರೆ ನಿಜ ಪಾಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಅಟೆಂಪ್ಟ್ ಈಸ್ ದ ಬೆಸ್ಟ್ ಅಟೆಂಪ್ಟ್ ಅಂತ ಹೇಳ್ತೀನಿ. ಸೊ ಆದಷ್ಟು ಟ್ರೈ ಮಾಡಿ, ಪ್ರಯತ್ನ ಪಡಿ, ನಿಮಗೆ ಆರಾಮಾಗಿ ಒಳ್ಳೆ ಸಕ್ಸಸ್ ಸಿಗುತ್ತೆ. ಆ್ಯಂಡ್ ದೆನ್ ಆರಾಮಾಗಿ ಪಾಸ್ ಆಗ್ತೀರಾ, ಓಕೆನಾ. ನಮ್ಮ ಫ್ರೆಂಡ್ಗಳು ಇಲ್ಲಿವರೆಗೂ ಸಹ ಕಾರ್ಪೊರೇಟ್ ಅಕೌಂಟಿಂಗ್ನ ಪಾಸ್ ಮಾಡ್ಕೊಳ್ದಲ್ಲೇ ಒದ್ದಾಡ್ತಿದ್ದಾರೆ 20-25 ಜನ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನೀವು ಕಂಪ್ಲೀಟಾಗಿ ಓದಲಿಲ್ಲ ಅಂದರೂ ಪರವಾಗಿಲ್ಲ. ಈ ಮೇನ್ ಸಬ್ಜೆಕ್ಟ್ಗಳು ಮೇನ್ ಸಬ್ಜೆಕ್ಟ್ ಅನ್ನೋಕ್ಕಿಂತ ಚಾಪ್ಟರ್ಗಳನ್ನ ನೀವು ಕಂಪಲ್ಸರಿ ಓದ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗ್ತೀರಾ. 24 ಮಾರ್ಕ್ಸ್ ತೊಗೊಳೋದೇನು ದೊಡ್ಡದಲ್ಲ. ಸೊ ಇಷ್ಟಂತ ಹೇಳ್ಬೋದು. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.